Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ರಿವಿಷನ್ ಆಫ್ ಯಾವುದು ಅಂದರೆ GST. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಹಂಗೆ ನೋಡ್ತಿದ್ದೀರಾ ವೀಡಿಯೋಸು, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ರಿವಿಷನ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡ್ಕೊಬರೋಣ, ಯಾವ್ಯಾವೆಲ್ಲ ಕೇಳ್ತಾರೆ ಅಂತ ಎಕ್ಸ್ಟ್ ಮಾರ್ಕ್ಸ್ಗೆ ಅಂತ. ಫಸ್ಟು 2 ಮಾರ್ಕ್ಸ್ ಕೇಳ್ತಾರೆ, 4 ಮಾರ್ಕ್ಸು, 10 ಮಾರ್ಕ್ಸು, 8 ಮಾರ್ಕ್ಸ್ ಕೇಳ್ತಾರೆ. ಬನ್ನಿ ನೋಡ್ತಾ ಹೋಗೋಣ ಫಸ್ಟ್ ಚಾಪ್ಟರಿಂದ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ ಆ್ಯಂಡ್ ಹಿಂಗೆಲ್ಲ ಕೇಳ್ತಾರೆ ಕ್ವಶನ್ಸು ಅಂತ. ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ನೀವು ನೋಡೋದಾದರೆ ಇಂಟ್ರೊಡಕ್ಷನ್ ಟು GST ಇರುತ್ತೆ. ಇದಕ್ಕೆ 10 ಮಾರ್ಕ್ಸ್ ಒಂದು, 4 ಮಾರ್ಕ್ಸ್ ಒಂದು, 2 ಮಾರ್ಕ್ಸ್ ಒಂದು ಕೇಳ್ತಾರೆ. ಆ್ಯಂಡ್ ಇದು ಬಂದು ಫುಲ್ಲು ಥಿಯರಿ ಚಾಪ್ಟರ್ ಆಗಿರುತ್ತೆ, ಅದಕ್ಕೋಸ್ಕರ ಇಂಪಾರ್ಟೆಂಟ್ ಕ್ವಶನ್ಸು ನೋಡ್ಕೊಳ್ತಾ ಬರೋಣ. ಇದು ಬಂದು 2 ಮಾರ್ಕ್ಸು ಆ್ಯಂಡ್ 4 ಮಾರ್ಕ್ಸು ಆ್ಯಂಡ್ 10 ಮಾರ್ಕ್ಸು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಅಂದರೆ ನಾನು ಎಲ್ಲ ಒಂದರಲ್ಲೇ ಲಿಸ್ಟ್ ಮಾಡಿದ್ದೀನಿ. 11 ಕ್ವಶನ್ಸ್ ಇದೆ. ಮೀನಿಂಗು, GST ಮೀನಿಂಗು, ಆಬ್ಜೆಕ್ಟಿವ್, ಅಂದರೆ ಟ್ಯಾಕ್ಸ್ ಸ್ಟ್ರಕ್ಚರ್ ಇನ್ ಇಂಡಿಯಾ ಮತ್ತು ಫ್ರೇಮ್ವರ್ಕ್ ಆಫ್ GST ಇದನ್ನು ಬಂದು ನಿಮಗೆ 4 ಮಾರ್ಕ್ಸ್ಗೆ ಕೇಳಿದ್ದಾರೆ 2024 ಕ್ವಶನ್ ಪೇಪರಲ್ಲಿ. ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನು ಡೈರೆಕ್ಟ್ ಟು ಇಂಡೈರೆಕ್ಟ್ ಟ್ಯಾಕ್ಸು, ಫೀಚರ್ಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸು ಅದನ್ನ ಬಂದುಬಿಟ್ಟು ನಿಮಗೆ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಲಿಸ್ಟ್ ಎನಿ 2 ಫೀಚರ್ಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ. ಮತ್ತು GST ಕೌನ್ಸಿಲ್ ಆ್ಯಂಡ್ ಪವರ್ ಆ್ಯಂಡ್ ಫಂಕ್ಷನ್ ಆಫ್ GST ಕೌನ್ಸಿಲ್ನೇ ನಿಮಗೆ 10 ಮಾರ್ಕ್ಸ್ಗೆ ಹೇಳಿದ್ದಾರೆ. ಇದು ಬಂದುಬಿಟ್ಟು ಇದ್ರ ಬಗ್ಗೆ ನೋಟ್ ಬರೀರಿ ಅಂತ ಅವರು ಕೇಳಬಹುದು. ಆಮೇಲೆ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು GST ಬಗ್ಗೆ ಇದೆಲ್ಲ ಬಂದು ಫಸ್ಟ್ ಚಾಪ್ಟರು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಮ್ಯಾಮ್ ನನ್ನ ಹತ್ರ ಥಿಯರಿ ಓದೋಕ್ಕೆ ನೋಟ್ಸ್ ಇಲ್ಲ ಅಂತ ಅಕಸ್ಮಾತ್ ನಿಮ್ಗೇನಾದರೂ ಅನಿಸಿದ್ರೆ, ನಿಮ್ಮ ಹತ್ರ ನೋಟ್ಸ್ ಇಲ್ಲ ಅಂದರೆ ನೀವೇನು ಭಯಪಟ್ಕೋಬೇಡಿ. ನನ್ನ ಹತ್ರ GST ನೋಟ್ಸ್ ಅನ್ನೋದು ಅವೈಲಬಲ್ ಇದೆ. ನಿಮಗೆ ಬೇಕು ಅಂದರೆ ವಾಟ್ಸಪ್ ನಂಬರ್, ಇನ್ಸ್ಟಾ ಲಿಂಕ್ ಇರುತ್ತೆ, ಬೇಕು ಅಂದರೆ ಮೆಸೇಜ್ ಮಾಡ್ಬೋದು. ಬಟ್ ನೀವು ಅದಕ್ಕೆ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ. ಓಕೆ, ಬನ್ನಿ ನೆಕ್ಸ್ಟು ಸೆಕೆಂಡ್ ಚಾಪ್ಟರು ನೋಡ್ಕೊತಾ ಹೋಗೋಣ. ನೆಕ್ಸ್ಟು ಸೆಕೆಂಡ್ ಚಾಪ್ಟರ್ ನಾವು ನೋಡೋದಾದರೆ ಇಂಪಾರ್ಟೆಂಟ್ ಡೆಫಿನೇಷನ್ ಆ್ಯಂಡ್ ಸಪ್ಲೈ ಅಂಡರ್ GST. ಇದರಲ್ಲಿ ಬಂದು ಚಾಪ್ಟರಲ್ಲಿ 4 ಮಾರ್ಕ್ಸ್ ಒಂದು ಕ್ವಶನ್, 2 ಮಾರ್ಕ್ಸು 10 ಮಾರ್ಕ್ಸು 2 ಕ್ವಶನ್ಸ್ನ ಈ ಚಾಪ್ಟರಿಂದ ಕೇಳಿದ್ದಾರೆ. ಥಿಯರಿ ಕೇಳಿಲ್ಲ, ಬಟ್ ನಾನು ನೋಟ್ ಮಾಡಿದ್ದೀನಿ ಒಂದಷ್ಟು, ಬೇಕು ಅಂದರೆ ನೀವು ಓದ್ಕೋಬೋದು, ಅಷ್ಟು ಕೊಟ್ಟಿಗಿಟ್ರೆ ಅಂತ ಅಷ್ಟೇ. ಇದು ಬಂದು ಸೆಕೆಂಡ್ ಚಾಪ್ಟರ್ದು 2 ಮಾರ್ಕ್ಸು ಕ್ವಶನ್ಸು. ಮೀನಿಂಗ್ ಆಫ್ ಗೂಡ್ಸು ಮತ್ತು ಇವೆಲ್ಲ ಅಂದರೆ ಮೀನಿಂಗ್ಸ್ ಓದ್ಕೊಳ್ಳಿ. ಆ್ಯಂಡ್ ವಾಟ್ ಈಸ್ ಸಪ್ಲೈ ಆ್ಯಂಡ್ ಟೈಪ್ಸ್ ಯಾವ್ಯಾವೆಲ್ಲ ಇದೆ, ಮತ್ತು ವಾಟ್ ಈಸ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ವಾಸ್ ಎಕ್ಸಾಮ್ಟೆಡ್ ಫ್ರಮ್ GST, ಯಾವ್ಯಾವೆಲ್ಲ ಗೂಡ್ಸು ಸರ್ವೀಸು ಎಕ್ಸಾಮ್ಟ್ ಆಗಿದೆ GSTಯಿಂದ ಅಂತ ಅದ್ರ ಬಗ್ಗೆ ಬರಿಬೇಕು ಐಟಮ್ಸ್ನ. ಇದು 2 ಮಾರ್ಕ್ಸ್ ಆಗಿರುತ್ತೆ. ಆ್ಯಂಡ್ 4 ಮಾರ್ಕ್ಸು ಒಂದು ಕ್ವಶನ್, 10 ಮಾರ್ಕ್ಸ್ 2 ಕ್ವಶನ್ನ ಕೇಳ್ತಾರೆ. ಅದನ್ನು ನೋಡೋಣ ಬನ್ನಿ. 10 ಮಾರ್ಕ್ಸ್ಗೆ ಈ ಥರ ಕ್ವಶನ್ಸ್ದು ಕೇಳ್ತಾರೆ. ಯಾವುದು ಅಂದರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂದರೆ ಸೆಲ್ಲಿಂಗ್ ಪ್ರೈಸು, ಮತ್ತು ಯಾವ್ಯಾವೆಲ್ಲ ಸೆಲ್ಲಿಂಗ್ ಪ್ರೈಸು ಅಮೌಂಟು ಇನ್ಕ್ಲೂಡ್ ಆಗಿರಲ್ಲ ಬಿಫೋರ್, ಅಂದರೆ ಸೆಲ್ ಮಾಡೋಕ್ಕಿಂತ ಮುಂಚೆ ಆ ಐಟಮ್ಸ್ನೆಲ್ಲ ಆ್ಯಡ್ ಮಾಡ್ಕೋತೀರಿ. ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಕ್ಯಾಶ್ ಡಿಸ್ಕೌಂಟು ಇಲ್ಲಾಂದರೆ ಕಾಸ್ಟ್ ಆಫ್ ಡ್ಯೂರೇಬಲ್ ಆರ್ ರಿಟರ್ನಬಲ್ ಪ್ಯಾಕೇಜಿಂಗ್ ಕಾಸ್ಟ್ನ ಮೈನಸ್ ಮಾಡ್ತೀರಾ. ಆವಾಗ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬಿಫೋರ್ ಪ್ರಾಫಿಟ್ ಮಾರ್ಜಿನ್ ಅದನ್ನು ಪ್ಲಸ್ ಮಾಡಿಕೊಂಡ್ರೆ ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬರುತ್ತೆ. ಇದು ಬಂದುಬಿಟ್ಟು ಟ್ರಾನ್ಸಾಕ್ಷನ್ ವ್ಯಾಲ್ಯೂದು 10 ಮಾರ್ಕ್ಸ್, ಟ್ರಾನ್ಸಾಕ್ಷನ್ ವ್ಯಾಲ್ಯೂ 10 ಮಾರ್ಕ್ಸು ಫಾರ್ಮೇಟು. ಕ್ವಶನ್ ನೋಡ್ಕೋತಾ ಹೋಗೋಣ ಒಂದು. ಈ ಥರ ಅವರು ಕ್ವಶನ್ಸ್ನ ಕೊಟ್ಟಿರ್ತಾರೆ. ಅಂದರೆ ಫಸ್ಟು ಪ್ರೈಸು, ಆಮೇಲೆ ಯಾವ್ಯಾವೆಲ್ಲ ಐಟಮ್ಸು ಆ್ಯಡ್ ಆಗಿರಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು, ಮತ್ತು ಕ್ಯಾಶ್ ಡಿಸ್ಕೌಂಟ್ನ ನಾವು ಮೈನಸ್ ಮಾಡ್ಕೋಬೇಕು, ಮತ್ತು ಆಕ್ಸೆಸರೀಸ್ ಕೂಡ ಅದರಲ್ಲೇ ಆ್ಯಡ್ ಮಾಡ್ಕೋಬೇಕು, ಮತ್ತು GST ರೇಟ್ ಮಿಷನರಿ ಇದು ಕೊಟ್ಟಿರ್ತಾರೆ. ಯಾಕೆ ಕೊಟ್ಟಿರ್ತಾರೆ ಅಂತ ನಿಮ್ಗೆ ಡೌಟ್ ಬಂದಿರುತ್ತೆ. ಯಾಕೆ ಅಂದರೆ ನಮ್ಮ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬಂದಿರುತ್ತಲ್ಲ, ಆವಾಗ ನಾವು GST ವ್ಯಾಲ್ಯೂನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅಂದರೆ ಪರ್ಸಂಟೇಜ್ನ ಅವರು ಅಂದರೆ ಇಂಟ್ರಾನ ಅದನ್ನು ನೋಡಿಬಿಟ್ಟು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಟೋಟಲ್ GST ಪೇಯಬಲ್ ಬರುತ್ತೆ. ಈ ಟೈಪ್ ಆಫ್ ಕ್ವಶನ್ನ ನಿಮಗೆ 10 ಮಾರ್ಕ್ಸ್ಗೆ ಕಂಪಲ್ಸರಿ ಕೇಳ್ತಾರೆ. ಇದು ಬಂದು ಒಂದು 10 ಮಾರ್ಕ್ಸ್ ಕ್ವಶನ್ ಆಯಿತು. ಸೆಕೆಂಡ್ ಒಂದು ನೋಡೋಣ ಬನ್ನಿ. ನೆಕ್ಸ್ಟು 10 ಮಾರ್ಕ್ಸ್ಗೆ ಈ ಟೈಪ್ ಆಫ್ ಕ್ವಶನ್ನ ಕೇಳ್ತಾರೆ. ನೋಡಿದ್ರೆ ಒಂದು ಪೇಜ್ ಐತೆ ಅಂತ ಏನು ಟೆನ್ಷನ್ ಮಾಡ್ಕೊತಾ ಹೋಗಬೇಡಿ. ಅಂದರೆ ಏನು ಇಲ್ಲ ಅಂದರೆ ಇವಾಗ ಕರ್ನಾಟಕದ ಒಳಗಡೆ ನಡೆದ್ರೆ ನಾವು 2 ಟ್ಯಾಕ್ಸ್ನ ಪೇ ಮಾಡ್ತೀರಿ. ಯಾವ್ಯಾವು ಅಂದರೆ CGST, SGST. ಕರ್ನಾಟಕ ಅಂದರೆ ಇಂಟರ್ ಸ್ಟೇಟ್, ಅಂದರೆ ಬೇರೆ ಸ್ಟೇಟ್ ಜೊತೆ ನಡೆದ್ರೆ IGST, ವಿತಿನ್ ಸ್ಟೇಟ್ ನಡೆದ್ರೆ ನಾವು 2 ಟ್ಯಾಕ್ಸ್ನ ಪೇ ಮಾಡ್ತೀರಿ. ಔಟ್ಸೈಡ್ ನಡೆದ್ರೆ ಒಂದೇ ಟ್ಯಾಕ್ಸ್ ಅಲ್ಲ. ಅದೇ ರೀತಿ ನಾವು ಹೆಡ್ಡಿಂಗಲ್ಲಿ ನೋಡ್ಕೋಬೇಕು. ಯಾವುದು ಕೊಟ್ಟಿಲ್ಲ ಅಂದರೆ ನಾವೇನು ಅನ್ಕೋಬೇಕು, ಕರ್ನಾಟಕದಲ್ಲೇ ನಡೆದಿರೋದು ಟ್ರಾನ್ಸಾಕ್ಷನ್ಸು ಅಂತ. ಅದು ಬ್ಯಾಂಗ್ಳೂರು ಅಂದರೆ ನಾವು 2, ಮೈಸೂರು ಅಂದರೂ 2, ಬಟ್ ಇಲ್ಲಿ ಕೊಟ್ಟಿರೋದ್ರಿಂದ ನಾವು ತಗೊಳಕ್ಕಾಗಲ್ಲ, ತಗೊಂಡೇ ಕುಡ್ದು. ಆ್ಯಂಡ್ ಜಮ್ಮು ಆ್ಯಂಡ್ ಕಾಶ್ಮೀರ ಕೊಟ್ಟಿರೋದ್ರಿಂದ ಒಂದು ಟ್ಯಾಕ್ಸು ಯಾವುದು ಅಂದರೆ IGST. ಅದೇ ರೀತಿ ನಾವು ನೋಡ್ಕೋತಾ ಹೋಗಬೇಕು, ಅಷ್ಟೇ ಸಿಂಪಲ್. ಇದರಲ್ಲಿ ನೋಡ್ಕೋತಾ ಹೋಗಿ
ಯಾವ್ಯಾವೆಲ್ಲ ಎಲ್ಲೆಲ್ಲಿ ಬರೀಬೇಕು ಅಂತ ಆ್ಯಸ್ ಇಟ್ ಈಸ್ ನಾವು ಬರೆದು ನಾವೇ 2 ಟ್ಯಾಕ್ಸ್ 3 ಟ್ಯಾಕ್ಸ್ನ ಬರೆದ್ಬಿಟ್ಟು ಅದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ಬೇಕು. ಅಕಸ್ಮಾತ್ ನಾವು ಬ್ಯಾಂಗ್ಳೂರ್ ಅಂದರೆ 2 ಬರುತ್ತಲ್ವ, ಸೊ 1/2 ಹಾಕೊಂತ ಈಸಿಯಾಗಿ ಈ ಸಮ್ನ ನೀವು ಆರಾಮಾಗಿ ಮಾಡ್ಕೋಬೋದು. ಅದನ್ನೆಲ್ಲ ಟ್ಯಾಲಿ ಮಾಡಿದ್ರೆ ನಮಗೆ ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ಬರುತ್ತೆ. ಈ ಟೈಪ್ ಆಫ್ ಸಮ್ನ 10 ಮಾರ್ಕ್ಸ್ಗೆ ನಿಮ್ಗೆ ಕೇಳ್ತಾರೆ. ಆ್ಯಂಡ್ ಇದನ್ನು ನೋಡ್ಕೊತಾ ಹೋಗಿ, ಅಂದರೆ ಭಯ ಬೀಳಬೇಡಿ, ಅಪ್ಪ ಗೊತ್ತಿಲ್ಲ ಸ್ಟೇಟ್ ಅಂತ. ನೀವು ಜಸ್ಟ್ ಬರ್ದಿಕ್ಕಿ, ಫಾರ್ಮೇಟ್ ಇಕ್ಕಿ, ಅವ್ರು ಆಲ್ಮೋಸ್ಟ್ ರಾಂಗ್ ಆದರೂ ಅವ್ರಿಗೆ 8 or 7 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಈ ಟೈಪು 10 ಮಾರ್ಕ್ಸ್ ಆಯಿತು. ಯಾವುದು ಅಂದರೆ ಆವಾಗೆ ಒಂದು ನೋಡಿದ್ರಲ್ಲ, ಮತ್ತು ಇವಾಗೊಂದೊಂದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ, ಒಂದು ಔಟ್ಪುಟ್ ಟ್ಯಾಕ್ಸ್ ಅಂತ ಒಂದು 2 ಕ್ವಶನ್ ಆಯಿತು. 4 ಮಾರ್ಕ್ಸ್ಗೆ ಇದೇ ಟೈಪ್ ಕ್ವಶನ್ 4 ಮಾರ್ಕ್ಸ್ಗೆ ಈ ಥರ ಕೇಳ್ತಾರೆ. ಅಂದರೆ ಕ್ವಶನಲ್ಲೇ ಅವರೇ ಕೊಟ್ಬಿಟ್ಟಿದ್ದಾರೆ ವಿತಿನ್ ದ ಸ್ಟೇಟ್ ಅಂತ. ಜಸ್ಟ್ ನಾವು ವ್ಯಾಲ್ಯೂ ಹಾಕ್ಬಿಟ್ಟು ಪರ್ಸೆಂಟೇಜ್ ಹಾಕ್ಬಿಟ್ಟು 1/2 ಹಾಕ್ಕೊಂಡು ಮಾಡ್ಕೊತ ಹೋಗೋದಷ್ಟೇ. ನೋಡಿ ಎಷ್ಟು ಈಸಿ ಅಲ್ವಾ. ಈ ಥರ 4 ಮಾರ್ಕ್ಸ್ಗೆ ಈ ಚಾಪ್ಟರಿಂದ ಕೇಳಿದ್ದಾರೆ. 10 ಮಾರ್ಕ್ಸು 10 ಮಾರ್ಕ್ಸ್ 2, 4 ಮಾರ್ಕ್ಸ್ 1 ಆ್ಯಂಡ್ 2 ಮಾರ್ಕ್ಸ್ 1. ಆ್ಯಂಡ್ ಐ ಹೋಪ್ 3rd ಚಾಪ್ಟರಲ್ಲಿ ಯಾವ್ಯಾವೆಲ್ಲ ಇದೆ ಅಂತ ಗೊತ್ತಾಯಿತು ಅಂತ. ಬನ್ನಿ 4th ಚಾಪ್ಟರ್ಗೆ ಹೋಗೋಣ. ಸಾರಿ, ಆವಾಗೆ ನೋಡಿದ್ದು 2nd ಚಾಪ್ಟರು, ಇದು 4th ಚಾಪ್ಟರ್. 3rd ಚಾಪ್ಟರ್ ಬಂದು ಥಿಯರಿ. 4th ಚಾಪ್ಟರ್ನ ನೋಡ್ತಿದ್ದೀರಿ. ಇದರಲ್ಲಿ ಬಂದು 2 ಮಾರ್ಕ್ಸ್ 2 ಕ್ವಶನ್ನು, 4 ಮಾರ್ಕ್ಸ್ 1 ಕ್ವಶನ್ ಕೊಟ್ಟಿರ್ತಾರೆ. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊತ ಬರೋಣ ಬನ್ನಿ. 2 ಮಾರ್ಕ್ಸು ಬಂದು ಈ ಚಾಪ್ಟರಿಂದ 3 ಅಷ್ಟೇ ಬರುತ್ತೆ. ಅಂದರೆ ನಿಮಗೆ ಇವೆರಡು ಬಂದು 2024 ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ವಾಟ್ ಈಸ್ ಫಾರ್ವರ್ಡ್ ಚಾರ್ಜು, ವಾಟ್ ಈಸ್ ರಿವರ್ಸ್ ಚಾರ್ಜು, ವಾಟ್ ಈಸ್ ವೋಚರ್ ಅಂತ. ಇದು ಬಂದು 2 ಮಾರ್ಕ್ಸು 3 ಕ್ವಶನ್ಸು ಈ ಚಾಪ್ಟರಿಂದ, 4th ಚಾಪ್ಟರಿಂದ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ 4 ಮಾರ್ಕ್ಸ್ ನೋಡ್ತಾ ಹೋಗೋಣ ಬನ್ನಿ. 4 ಮಾರ್ಕ್ಸು ಈ ಥರ ಕ್ವಶನ್ಸ್ ಕೇಳ್ತಾರೆ. ಏನೂ ಇಲ್ಲ, ಒಂದಷ್ಟು ಡೇಟ್ ಆಫ್ ರಿಸಿಪ್ಟ್ ಆಫ್ ಗೂಡ್ಸ್ ಯಾವಾಗ ತಗೊಂಡ್ರು, ಆ್ಯಂಡ್ ಇನ್ವಾಯ್ಸ್ ಏನು ನಂಬರು ಯಾವಾಗ ಇದು ಮಾಡಿದ್ರು, ಆ್ಯಂಡ್ ರಿಸೀವ್ ಯಾವಾಗ ಮಾಡಿದ್ರು ಅನ್ನೋ ಡೇಟ್ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದು ಕಡಿಮೆ ಇದೆ, ವಿಚ್ ಈಸ್ ಲೋವರ್ ಅನ್ನೋದನ್ನು ನಾವು ಅದನ್ನು ಟೈಮ್ ಆಫ್ ಸಪ್ಲೈ ಅಂತ ಕಂಡುಹಿಡಿತೀರಿ. ಅಂದರೆ ಇದರಲ್ಲಿ ಹೆಂಗಪ್ಪ ನೋಡೋದು ಅಂತ, ಅದರಲ್ಲಿ ಬಂದು ಸೆಕ್ಷನ್ 212 ಅಂದರೆ ಫಾರ್ವರ್ಡ್ ಚಾರ್ಜ್ ಆಗಿರುತ್ತೆ. ಅದರಲ್ಲಿ ಬಂದು ಆ್ಯಸ್ ಇಟ್ ಈಸ್ ಅವ್ರು ಕೊಟ್ಟಿರೋದ್ರಲ್ಲಿ ವಿಚ್ ಈಸ್ ಲೋವರ್ ಅಂತ ಕಂಡುಹಿಡಿಬೇಕು, ವಿಚ್ ಎವರ್ ಈಸ್ ಲೋವರ್ ಅಂತ. ನೆಕ್ಸ್ಟು ಅವರು ಸೆಕ್ಷನ್ 12(3) ಅಂತ ಕೊಟ್ಟರೆ ಅದು ರಿವರ್ಸ್ ಚಾರ್ಜ್ ಆಗಿರುತ್ತೆ. ಟೈಮ್ ಆಫ್ ಸಪ್ಲೈಯಲ್ಲಿ ರಿವರ್ಸ್ ಚಾರ್ಜು. ಅದರಲ್ಲಿ ಬಂದು ನೀವು ಇನ್ವಾಯ್ಸ್ಗೆ 30 ಡೇಸ್ನ ಆ್ಯಡ್ ಮಾಡಿ ನೀವು ಕೌಂಟ್ನ ಮಾಡಬೇಕು. ಅಂದರೆ ಇವಾಗ ಇನ್ವಾಯ್ಸ್ಗೆ 30 ವೇಟ್ ಯಾವ ಥರ ಅಂದರೆ, ಇವಾಗ ಇನ್ವಾಯ್ಸ್ ವ್ಯಾಲ್ಯೂ ಬಂದುಬಿಟ್ಟು 15 ಸೆಪ್ಟೆಂಬರ್ 2022 ಅಂತ ಕೊಟ್ಟಿದ್ದರೆ, ನೀವು ಅದಕ್ಕೆ 30 ಡೇಸ್ನ ಆ್ಯಡ್ ಮಾಡಬೇಕು. 30 ಡೇಸ್ನ ಆ್ಯಡ್ ಮಾಡಿದ್ರೆ 15 ಸೆಪ್ಟೆಂಬರಿಂದ ನೆಕ್ಸ್ಟ್ ಮಂತ್ ಗಂಟ ನೀವು ಆ್ಯಡ್ ಮಾಡಿದ್ರೆ 15th 10th 2023 ಬರುತ್ತೆ. ಏನಿಲ್ಲ, ಇವಾಗ ಅಲ್ಲಿ 9 ಕೊಟ್ಟಿದ್ರೆ ನೀವು ನೆಕ್ಸ್ಟು ಇಲ್ಲಿ 10 ಹಾಕ್ಕೊತ ಮಾಡ್ಕೊಂಡು 30 ಡೇಸ್ ಅಂದರೆ ಅಷ್ಟೇ ತಾನೇ ಆಗೋದು. ಹಂಗೆ ಹಾಕ್ಕೊತ ಮಾಡ್ಕೊಂಡು ಯಾವುದು ಲೋವರ್ ಈ 3ಅಲ್ಲಿ ಬೇರೆ. ನೆಕ್ಸ್ಟ್ ಇದು ಸೆಪ್ಟೆಂಬರ್ ಅಲ್ವಾ, ಸೆಪ್ಟೆಂಬರಲ್ಲಿ 20 ಅಲ್ವಾ ಕಡಿಮೆ ಇರೋದು. ಸೊ ಅದನ್ನು ಇದನ್ನಂತ ಇದು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀರಿ. ನೆಕ್ಸ್ಟು ಬಂದು ಇದು 12 2 3 ಆಯಿತು. ಯಾವುದಕ್ಕೆ ಆ್ಯಡ್ ಮಾಡಿ ನಾವು ಯಾವುದು ಕಡಿಮೆ ಇದೆ ಅಂತ ಕಂಡುಹಿಡಿಯೋದು. ನೆಕ್ಸ್ಟು ಸಪ್ಲೈ ಆಫ್ ಸರ್ವಿಸಲ್ಲಿ 13 ಕೇಳ್ತಾರೆ. 2 ಅಲ್ಲಿ ಬಂದುಬಿಟ್ಟು 30 ಡೇಸ್ಗೆ ನೀವು ಆ್ಯಡ್ ಮಾಡಬೇಕಾಗಿರುತ್ತೆ ಕ್ಯಾಶುವಲ್ ಪ್ರಾವಿಷನ್ಗೆ. ಆ್ಯಂಡ್ ನೀವು ನೆಕ್ಸ್ಟು ಸೆಕ್ಷನ್ 13(3) ಅಲ್ಲಿ ಬಂದು 30 ಡೇಸು ಡೇಟ್ ಆಫ್ ಇನ್ವಾಯ್ಸ್ಗೆ. ಇದರಲ್ಲಿ ಬಂದು 60 ಡೇಸು, ಇದರಲ್ಲಿ ಬಂದು 30 ಡೇಸ್ ಆದರೆ ಇದರಲ್ಲಿ ಬಂದು 60 ಡೇಸು. ಫಸ್ಟು ಅಂದ್ರಲ್ಲಿ ಏನೂ ಇರೋಲ್ಲ, ಇದರಲ್ಲಿ ಬಂದು 30 ಡೇಸು ಕ್ಯಾಶುವಲ್ ಪ್ರಾವಿಷನ್ಗೆ ಆ್ಯಡ್ ಮಾಡಬೇಕು. ಅಂದರೆ ಇದು ಸಮ್ಸ್ ನೋಡಿದ್ರೆ ಈಸಿ ಅನಿಸುತ್ತೆ. 4 ಮಾರ್ಕ್ಸ್ ಕ್ವಶನ್ಸು, ಈ 4 ಇದೆ 4 ಮಾರ್ಕ್ಸ್ ಕ್ವಶನ್ಸ್. ಇದರಲ್ಲಿ ನೋಡ್ಕೊತಾ ಹೋದರೆ ಅವ್ರು ಸೆಕ್ಷನ್ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ನೀವು ಯಾವುದಕ್ಕೆ ಆ್ಯಡ್ ಮಾಡಬೇಕು, ಡೇಟ್ ಆಫ್ ಇನ್ವಾಯ್ಸ್ಗೆ, ಆ್ಯಕ್ಚುವಲ್ ಪ್ರಾವಿಷನ್ಗೆ ಎಷ್ಟು ಆ್ಯಡ್ ಮಾಡಬೇಕು ಅಂತ ನೋಡಿಕೊಂಡು ಬರ್ಕೊಂಡು ಹೋದರೆ ಆಯಿತು. ಇದು 4 ಮಾರ್ಕ್ಸ್ಗೆ. ಇದು ಅರ್ಥ ಆಗ್ತಿಲ್ಲ ಅಂದರೆ ನೋಟ್ಸಲ್ಲಿ ನೀಟಾಗಿ ಬರೆದಿದ್ದೀನಿ, ಬೇಕು ಅಂದರೆ ಮೆಸೇಜ್ ಮಾಡ್ಬೋದು. ಇದು ಬಂದು 4th ಚಾಪ್ಟರ್ದು 4 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ಸು. ನೆಕ್ಸ್ಟು 5th ಚಾಪ್ಟರ್ ನೋಡೋಣ. ನೆಕ್ಸ್ಟು 5th ಚಾಪ್ಟರ್ ನಾವು ನೋಡೋದಾದರೆ ಇನ್ಪುಟ್ ಟ್ಯಾಕ್ಸ್, ಕ್ರೆಡಿಟ್ ಆ್ಯಂಡ್ ಪೇಮೆಂಟ್ ಆಫ್ ಟ್ಯಾಕ್ಸ್. ಇದರಲ್ಲಿ 4 ಮಾರ್ಕ್ಸ್ 1 ಕ್ವಶನು, 10 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ. ನೋಡ್ಕೊತಾ ಹೋಗೋಣ ಬನ್ನಿ ಯಾವ 4 ಮಾರ್ಕ್ಸು 10 ಮಾರ್ಕ್ಸ್ ಕೇಳ್ಬೋದು ಅಂತ. 4 ಮಾರ್ಕ್ಸ್ಗೆ ಈ ಥರ ಸಿಂಪಲ್ ಕ್ವಶನ್ ಕೇಳ್ತಾರೆ. ಅಂದರೆ ಪರ್ಚೇಸ್ ಒಂದಷ್ಟು ಕೊಟ್ಟಿರ್ತಾರೆ, ಸೇಲ್ಸ್ ಒಂದಷ್ಟು ಕೊಟ್ಟಿರ್ತಾರೆ. ನಾವು ಡಿಫ್ರೆನ್ಸ್ ಮಾಡಿ ಬರೀಬೇಕು. ಏನು ಅಂದರೆ ಫಸ್ಟು ನಾವು ಸೇಲ್ಸ್ನ ಡಿಫ್ರೆನ್ಸ್ ಮಾಡಬೇಕು. ಸೇಲ್ಸ್ ಎಲ್ಲಿದೆ, ಇಲ್ಲಿದೆ ಅಲ್ವಾ. ಸೇಲ್ಸ್ನ ಡಿಫ್ರೆನ್ಸ್ ಮಾಡಿ ನಾವು ಬರೀಬೇಕು. ವಿತಿನ್ ದ ಸ್ಟೇಟ್ ಆಗಿದೆ, ಇಲ್ಲಾಂದರೆ ಔಟ್ಸೈಡ್ ದ ಸ್ಟೇಟ್ ಆಗಿದೆಯಾ ಅಂತ. ವಿತಿನ್ ದ ಸ್ಟೇಟ್ 2 ವಿತಿನ್ ದ ಆಗಿರೋದ್ರಿಂದ 1,50,000 ಇಂಟು 18% ಆಗ್ತಾ ಇಂಟು 1/2 ಹಾಕ್ಕೊಂತ ಬರೀತಾ ಹೋಗ್ತೀರಿ. ನೆಕ್ಸ್ಟು ಬಂದು ಅದನ್ನು ಟೋಟಲ್ ಅಂತ ಕನ್ಸಿಡರ್ ಮಾಡಿ ಇನ್ಪುಟ್ ಅಂತ ಔಟ್ಪುಟ್ ಆಯ್ತಲ್ವ. ನೆಕ್ಸ್ಟು ಇನ್ಪುಟ್ ಅಂತ ಬಂದಾಗ ನಾವು ಪರ್ಚೇಸ್ನ ಕನ್ಸಿಡರ್ ಮಾಡ್ತೀರಿ. ಪರ್ಚೇಸ್ ಅಂದರೆ
ಇನ್ಪುಟ್ ಅಂದರೆ ನಾವು ಪರ್ಚೇಸ್ ಮಾಡಿದ್ರಲ್ಲ ಕಂಪ್ನಿ ಒಳಗಡೆ ಬರೋದು. ಸೊ ಇನ್ಪುಟ್. ಔಟ್ಪುಟ್ ಅಂದರೆ ಸೇಲ್ ಮಾಡಿದ್ರೆ ಕಂಪ್ನಿಯಿಂದ ಆಚೆ ಹೋಗುತ್ತಲ್ಲ, ಅದಕ್ಕೆ ಔಟ್ಪುಟ್ಟು. ಆ್ಯಂಡ್ ಇನ್ಪುಟ್ ಅಂತ ನಾವು ನೋಡೋದಾದರೆ ಪರ್ಚೇಸ್ ಮಾಡಿರೋದು ಮೈಸೂರಿಂದ ಕರ್ನಾಟಕದೊಳಗೆ, ಕೇರಳ ಅಂದರೆ ಔಟ್ಸೈಡ್ ಅಲ್ವಾ. ಸೊ ನಾವು ಆ್ಯಸ್ ಇಟ್ ಈಸ್ ಬರ್ಕೋತೀರಿ 1/2 ಹಾಕ್ಬಿಟ್ಟು ಕೇರಳ 1ಕ್ಕೆ 1. ಆಮೇಲೆ ಟೋಟಲ್ ಎ ಟೋಟಲ್ ಬಿನ ನೀವು ಮೈನಸ್ ಮಾಡಬೇಕಾಗಿರುತ್ತೆ. ಮೈನಸ್ ಮಾಡಿ ಬಂದಿರೋ ವ್ಯಾಲ್ಯೂನ ಅಷ್ಟು ಮತ್ತು ಮೈನಸ್ ಸೈನ್ ಏನಾನ ಬಂದಿದ್ದರೆ ಅದನ್ನು ಬಂದು ಇವಾಗ IGSTಗೆ ಬಂದಿದೆ, ಫಸ್ಟು ನಾವು CGSTಗೆ SGSTಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ. ಅಷ್ಟು ಮತ್ತು IGSTಗೆ ಬಂದಿದ್ದರೆ ಫಸ್ಟು ನಾವು CGSTಗೆ ಬಂದಿದ್ದರೆ IGSTಗೆ ನಾವು ಫಸ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ. ಅಷ್ಟು ಮತ್ತು SGSTಗೆ ಬಂದಿದ್ದರೂ ಕೂಡ ನಾವು ಫಸ್ಟು IGSTಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ. ಆ್ಯಂಡ್ ಆ್ಯಸ್ ಇಟ್ ಈಸ್ ಬ್ಯಾಲೆನ್ಸ್ ಅವೈಲೇಬಲ್ ಇನ್ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಡ್ಜರ್. ಇದನ್ನು ಬಂದು 4 ಮಾರ್ಕ್ಸ್ಗೆ ಈ ಟೈಪ್ ಆಫ್ ಕ್ವಶನ್ ಕೇಳ್ತಾರೆ. ಆ್ಯಂಡ್ 10 ಮಾರ್ಕ್ಸ್ಗೆ ಹೆಂಗೆ ಕೇಳ್ತಾರೆ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಇದೇ ರೀತಿಯೇ, ಬಟ್ ಅಡಿಷ್ನಲ್ಲು ಜಾಸ್ತಿ ಪರ್ಚೇಸು ಸೇಲ್ಸು ಮಾಡಿರೋದನ್ನ ಕೊಟ್ಟಿರ್ತಾರೆ. ಬನ್ನಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಈ ರೀತಿಯೇ ಸೇಮ್ ಪರ್ಚೇಸ್ದು ಸೇಲ್ಸ್ ಡೀಟೇಲ್ ಕೊಟ್ಟಿರ್ತಾರೆ. ನೀವು ಅಂದರೆ ಕಂಟ್ರಿ ಒಳಗಡೆ ಆಗಿದೆ, ಸ್ಟೇಟ್ ಒಳಗಡೆ, ಇಲ್ಲಂದು ಕಂಟ್ರಿ ಅಂತ ಇದ್ದೀನಿ, ಸ್ಟೇಟ್ ಒಳಗಡೆ ಆಗಿದೆ ಇಲ್ವಾ ಸ್ಟೇಟಿಂದ ಆಚೆ ಆಗಿದೆಯಾ ಅನ್ನೋದನ್ನಷ್ಟೇ ನಾವು ಕಂಡುಹಿಡ್ಕೊತ ಬರ್ಕೋತಾ ಹೋಗಬೇಕು. ಕ್ವಶನ್ ನೋಡ್ಕೊಳ್ಳಿ, ವಿತ್ ಆನ್ಸರ್ ತೋರಿಸ್ತೀನಿ ನೋಡಿ. ನೋಟ್ಸಲ್ಲಿ ಇದೆಲ್ಲ ಅವೈಲಬಲ್ ಇದೆ, ತುಂಬ ಎಕ್ಸಾಂಪಲ್ಸ್ ಇದೆ ಬರೆದಿರೋದು ಪ್ರಾಬ್ಲಮ್ಸು. ಬೇಕು ಅಂದರೆ ನೋಟ್ಸು ಮೆಸೇಜ್ ಮಾಡಿ. ಆ್ಯಂಡ್ ಇದು 10 ಮಾರ್ಕ್ಸ್ ಆಯಿತು. ಯಾವುದು 5th ಚಾಪ್ಟರ್ದು 10 ಮಾರ್ಕ್ಸ್ ಒಂದು ಕ್ವಶನು, 4 ಮಾರ್ಕ್ಸ್ ಒಂದು ಕ್ವಶನು, 10 ಮಾರ್ಕ್ಸ್ ಒಂದು ಕ್ವಶನ್. ಲಾಸ್ಟು ಥಿಯರಿ ಒಂದು ಚಾಪ್ಟರ್ ಬಿಟ್ಟಿದ್ದೀನಿ, ಯಾವುದು ಅಂದರೆ 3rd ಚಾಪ್ಟರು. ಅಲ್ಲಿ 3rd ಚಾಪ್ಟರ್ ಅಂತ ಹೇಳಿಬಿಟ್ರೆ ಅದು 2nd ಚಾಪ್ಟರ್. 3rd ಚಾಪ್ಟರ್ ಬನ್ನಿ ಥಿಯರಿ ನೋಡ್ಕೋತಾ ಹೋಗೋಣ. ಇದು ಬಂದು 3rd ಚಾಪ್ಟರ್ ಆಗಿರುತ್ತೆ. 3rd ಚಾಪ್ಟರ್ ಪ್ರೊಸೀಜರ್ ಆ್ಯಂಡ್ ಲೇ ಅಂಡರ್ GST. ಇದರಲ್ಲಿ ಬಂದು 10 ಮಾರ್ಕ್ಸ್ ಒಂದು ಕ್ವಶನು, 4 ಮಾರ್ಕ್ಸ್ ಒಂದು ಕ್ವಶನ್. ಇದು ಬಂದು ಫುಲ್ಲು ಥಿಯರಿ ಆಗಿರೋದ್ರಿಂದ ಬನ್ನಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಆ್ಯಂಡ್ ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸು 4 ಮಾರ್ಕ್ಸ್ಗೆ ಇದನ್ನು ಕೇಳಿದ್ದಾರೆ, ಟರ್ನ್ ಓವರ್ ಲಿಮಿಟು. ಮತ್ತು ಇದು 10 ಮಾರ್ಕ್ಸ್ಗೆ ಈ ಕ್ವಶನ್ನ ಕೇಳಿದ್ದಾರೆ, ಅಂದರೆ ಪರ್ಸನ್ಸ್ ನಾಟ್ ಮಾರ್ಕ್ಸ್ಗೆ ಬಂದು ಪರ್ಸನ್ ನಾಟ್ ಲಯಬಲ್ ಅಂಡರ್ GST ಕೇಳಿಲ್ಲ, ಲಯಬಲ್ ಅಂಡರ್ GSTನ ಕೇಳಿದ್ದಾರೆ. ಎರಡು ನೋಡ್ಕೋತಾ ಹೋಗಿ, ಈಕಿತ ನಾಟ್ ಲಯಬಲೇ ಕೇಳ್ಬೋದು, ಇಲ್ಲ ಲಯಬಲೇ ಕೇಳ್ಬೋದು. ಇದು 4. ನೆಕ್ಸ್ಟು ಇವೆರಡು ಬಂದು ಇಂಪಾರ್ಟೆಂಟ್ ಕ್ವಶನ್, 5 ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಯಾವ ಚಾಪ್ಟರ್ದು ಅಂದರೆ 3rd ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸು. ಇದು ಬಂದು ಥಿಯರಿ ಚಾಪ್ಟರ್ ಆಗಿರುತ್ತೆ. ಐ ಹೋಪ್ 5 ಚಾಪ್ಟರ್ಸಿಂದ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಆ್ಯಂಡ್ ಹೆಂಗೆಲ್ಲ ಸಮ್ಸ್ ಕೇಳ್ಬೋದು ಅಂತ ನಾನು ಮಾಡಿದ್ದೀನಿ. ಅಂತ ನಿಮ್ಗೇನಾದರೂ ನೋಟ್ಸ್ ಬೇಕು ಅಂದರೆ ಮೆಸೇಜ್ ಮಾಡಿ. ಓಕೆ, ಅದಕ್ಕೆ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ. ಓಕೆ, ಸಿ ಇನ್ ನೆಕ್ಸ್ಟ್ ವೀಡಿಯೋ. ಆ್ಯಂಡ್ ನಿಮ್ಗೆ ಏನಾದರೂ ರಿವಿಷನ್ ಈ ರೀತಿ ಬೇಕು ಅಂದರೆ ನನ್ನ ವೀಡಿಯೋಸಲ್ಲಿ ಹೋಗಿ ಚೆಕ್ಔಟ್ ಮಾಡಿದ್ರೆ ನಿಮಗೆ ಎಲ್ಲ ಸಬ್ಜೆಕ್ಟು ನಾನು ಮಾಡಿ ಹಾಕಿದ್ದೀನಿ. ಓಕೆ, ಸಿ ಇನ್ ನೆಕ್ಸ್ಟ್ ವೀಡಿಯೋ.